Hello students, so welcome everyone for your online session. Today I will start with your 5th semester zoology syllabus 5.7 paper 5 genetics and evolutionary biology. In that unit 2 Mendelian genetics and its extension. In this I will deal with part 8, that is lethal alleles or lethal genes, or it is also called as lethals. So what are the topics which I will be covering today in your classes? Lethal alleles, definition about that, and basic information, and then some history. Then what types of lethal alleles? There are 3 different types of lethal alleles: recessive, dominant and conditional. For each type, so you will be studying one example. Okay. So what are lethal alleles? They are also referred to as lethal genes. So they are alleles that causes the death of the organism. Lethal means anything which causes the death, okay, which is fatal, is called as lethal. Death of the organism that carries them. Okay, you know what are alleles? The alleles are a pair, alternative form of a gene, or a pair of a gene which is controlling a particular character, a particular trait. ಸೊ ಇದನ್ನು ನಾವು ಅಲೀಲ್ಸ್ ಅಂತ ಹೇಳ್ತೀವಿ. ಈ ಲೀಥಲ್ ಅಲೀಲ್ಸ್ ಯಾವೊಂದು ಆರ್ಗನಿಸಮ್ ಅಲ್ಲಿ ಇರುತ್ತೆ, ಆ ಆರ್ಗನಿಸಮ್ಮು ಸಾವನ್ನಪ್ಪುತ್ತೆ. ಓಕೆ, ಸೊ ಇಲ್ಲಿಲ್ಲ ಅಂಡರ್ಗೋ ಅ ಪ್ರಾಸೆಸ್ ಆಫ್ ಡೆತ್. ಸೊ ದಿಸ್ ಇಸ್ ಕಾಲ್ಡ್ ಆಸ್ ಲೀಥಲ್ ಅಲೀಲ್ಸ್, ಸಾವನ್ನಪ್ಪುತ್ತೆ. ಸೊ ದೇ ಆರ್ ಯೂಶ್ವಲಿ ಅ ರಿಸಲ್ಟ್ ಆಫ್ ಮ್ಯೂಟೇಷನ್ಸ್ ಇನ್ ಜೀನ್ಸ್. Why? Because so genes ಅಲ್ಲಿ mutations ಆಗುತ್ತೆ. You know what are mutations? These are sudden changes in case of your DNA, your chromosomes, that are essential for growth or development. Then lethal alleles can cause death of an organism prenatally or any time after birth. What is prenatally? Before birth. ಓಕೆ, ಸ್ಟಿಲ್ ಸೊ ತಾಯಿ ಹೊಟ್ಟೆ ಒಳಗಡೆ, ಸೊ ಗರ್ಭದೊಳಗಡೆ ಏನು ಪಾಪು ಬೆಳೀತಿರುತ್ತೆ, ಎಂಬ್ರಿಯೋ ಏನು ಡೆವಲಪ್ ಆಗುತ್ತೆ, ಆ ಒಂದು ಟೈಮಲ್ಲೂ ಕೂಡ ಆಗ್ಬೋದು. ಡ್ಯೂರಿಂಗ್ ದ 9 months ಆಫ್ ದ ಗೆಸ್ಟೇಷನ್ ಪೀರಿಯಡ್ ಎನಿ ಟೈಮ್ ಡೆತ್ ಮೇ ಹ್ಯಾಪನ್. ಸಮ್ಟೈಮ್ಸ್ ಆಫ್ಟರ್ ಬರ್ತು ಕೂಡ ಡೆತ್ ಆಗುವಂಥ ಚಾನ್ಸಸ್ ಇರುತ್ತೆ. ಸೊ ಅದಕ್ಕೆ ಇದನ್ನು ಲೀಥಲ್ ಅಲೀಲ್ಸ್ ಅಂತ ಕರಿತೀವಿ. ಸೊ ಲೀಥಲ್ ಅಲೀಲ್ಸ್ ವೇರ್ ಫಸ್ಟ್ ಡಿಸ್ಕವರ್ಡ್ ಬೈ ಲ್ಯೂಸಿನ್. Okay, so here Leucine Conant in the year 1905 while studying the inheritance of coat color in mice. ಮೈಸಲ್ಲಿ ಹೇರ್ಸ್ ಇಂದು ಕಲರ್ ಇರುತ್ತಲ್ಲ, ಬಾಡಿ ಮೇಲೆ ಹೇರ್ಸ್ ಕವರ್ ಆಗಿರುತ್ತೆ. ಆ ಹೇರ್ಸ್ ಕಲರನ್ನ ನೋಡಿ ಸ್ಟಡಿ ಮಾಡ್ತಾರೆ. ಅದರದ್ದು ಇನ್ಹೆರಿಟೆನ್ಸ್, ಆ ಕೋಟ್ ಕಲರ್ನ ಕಂಟ್ರೋಲ್ ಮಾಡುವಂಥ ಜೀನ್ಸ್ ಯಾವುದು, ಅದು ಯಾವ ಥರ ಒಂದು ಜನ್ರೇಷನಿಂದ ಇನ್ನೊಂದು ಜನ್ರೇಷನ್ಗೆ ಇನ್ಹೆರಿಟ್ ಆಗುತ್ತೆ ಅನ್ನೋದ್ರ ಬಗ್ಗೆ ಸ್ಟಡಿ ಮಾಡ್ತಾರೆ. ಆ ಟೈಮಲ್ಲಿ ಲೀಥಲ್ ಅಲೀಲ್ಸನ್ನು ಫಸ್ಟ್ ಟೈಮ್ ಅವರು ಡಿಸ್ಕವರ್ ಮಾಡ್ತಾರೆ. So there is a gene called as agouti gene which is present in case of mice. This is largely responsible for determining the coat color. ರ್ಯಾಟ್ಸಲ್ಲಿ ಸ್ಕಿನ್ ಮೇಲೆ ಕವರ್ ಆಗಿರುವಂಥ ಹೇರ್ಸಿಂದ ಕಲರನ್ನು ಡಿಟರ್ಮೈನ್ ಮಾಡುವಂಥ ಜೀನ್ ಬಂದು ಅಗೌಟಿ ಜೀನ್ ಅಂತ. ದ ವೈಲ್ಡ್ ಟೈಪ್ ಅಲೀಲ್ ಪ್ರೊಡ್ಯೂಸಸ್ ಅ ಬ್ಲೆಂಡ್ ಆಫ್ ಯೆಲ್ಲೋ ಆ್ಯಂಡ್ ಬ್ಲ್ಯಾಕ್ ಪಿಗ್ಮೆಂಟೇಷನ್ ಇನ್ ಈಚ್ ಹೇರ್ ಆಫ್ ದ ಮೌಸ್. ವೈಲ್ಡ್ ಅಲೀಲ್ ಇರುತ್ತಲ್ಲ, ಸೊ ಇದಕ್ಕೆ ಆಪೋಸಿಟ್ ಆಗಿರುವಂಥದ್ದು ಅದು ಬ್ಲ್ಯಾಕ್ ಆ್ಯಂಡ್ ಯೆಲ್ಲೋಯಿಶ್, ಎರಡೂ ಕೂಡ ಮಿಕ್ಸ್ ಆಫ್ ಬ್ಲ್ಯಾಕ್ ಆ್ಯಂಡ್ ಯೆಲ್ಲೋ ಕಲರ್ ಬರುತ್ತೆ. ಆದರೆ ಅಗೌಟಿ ಜೀನ್ ಇದ್ದರೆ ಸೊ ಇಲ್ಲಿ ವೇರಿ ಆಗುತ್ತೆ. ದ ಯೆಲ್ಲೋ ಆ್ಯಂಡ್ ಬ್ಲ್ಯಾಕ್ ಬ್ಲೆಂಡ್ ಮೇ ಬಿ ರೆಫರ್ ಟು ಆಸ್ ಅಗೌಟಿ ಇನ್ ಕಲರ್. ಈ ಬ್ಲೆಂಡ್ ಆಫ್ ಮಿಕ್ಸ್ಚರ್ ಆಫ್ ಯೆಲ್ಲೋ ಆ್ಯಂಡ್ ಬ್ಲ್ಯಾಕ್ ಕಲರ್ನ ಅಗೌಟಿ ಅಂತ ಕರೀತಾರೆ, ಆ ಕಲರನ್ನು ಅಗೌಟಿ ಅಂತ ಕರೀತಾರೆ. ಓಕೆ, ಸೊ ಇಲ್ಲಿ ಒನ್ ಆಫ್ ದ ಮ್ಯೂಟೆಂಟ್ ಅಲೀಲ್ಸ್ ಆಫ್ ದ ಅಗೌಟಿ ಜೀನ್ ರಿಸಲ್ಟ್ಸ್ ಇನ್ ಮೈಸ್ ವಿತ್ ಅ ಮಚ್ ಲೈಟರ್ ಯೆಲ್ಲೋಯಿಶ್ ಕಲರ್. ಓಕೆ, ಸೊ ಆ ಅಲೀಲು, ಈ ಅಗೌಟಿ ಜೀನ್ ಐತಲ್ಲ, ಇದು ಮ್ಯೂಟೆಂಟ್ ಆಗ್ತಾ ಹೋದರೆ, ಮ್ಯೂಟೇಷನ್ ಜಾಸ್ತಿ ಆಗ್ದಂಗೆ ಏನಾಗುತ್ತೆ, ಯೆಲ್ಲೋ ಕಲರ್ ಲೈಟ್ ಯೆಲ್ಲೋಯಿಶ್ ಕಲರ್ ಆಗ್ತಾ ಹೋಗುತ್ತೆ. ಡಾರ್ಕ್ ಕಲರ್ ಏನಾಗುತ್ತೆ, ಕಡಿಮೆ ಆಗ್ತಾ ಲೈಟ್ ಕಲರ್ ಬಂದ್ಬಿಡುತ್ತೆ. ಓಕೆ, ಬ್ಲ್ಯಾಕ್ ಕಲರ್ ಜಾಸ್ತಿ ಕಾಣಿಸೋದಿಲ್ಲ, ಬರೀ ಯೆಲ್ಲೋ ಮಾತ್ರ ಕಾಣಿಸ್ತಾ ಹೋಗುತ್ತೆ. ವೈ? ಮ್ಯೂಟೇಷನ್ಸ್ ಆಗ್ದಂಗೆ ಒಂದ್ಸರಿ ಮ್ಯೂಟೇಷನ್ಸ್ ಆಯಿತಾ ಸ್ವಲ್ಪ ಕಡಿಮೆ ಆಗುತ್ತೆ, ಆ ಡಾರ್ಕ್ನೆಸ್ ಕಡಿಮೆ ಆಗಿ ಲೈಟ್ ಕಲರ್ ಬರುತ್ತೆ. ಇನ್ನೊಂದ್ಸಲಿ ಮ್ಯೂಟೇಷನ್ ಆಯಿತಾ ಇನ್ನೂ ಸ್ವಲ್ಪ ಲೈಟ್ ಕಲರ್ ಬರುತ್ತೆ. ಈ ಥರ ವೆನ್ ದೀಸ್ ಯೆಲ್ಲೋ ಮೈಸ್ ವೇರ್ ಕ್ರಾಸ್ಡ್ ವಿತ್ ಹೋಮೋಸೈಗಸ್ ವೈಲ್ಡ್ ಟೈಪ್, ಇದರಿಂದ ಮ್ಯೂಟೇಷನ್ ಆಗಿರುವಂಥ ಯೆಲ್ಲೋ ಮೈಸನ್ನು ತಗೊಂಡು ಹೋಮೋಸೈಗಸ್ ವೈಲ್ಡ್ ಟೈಪ್ಗೆ ಕ್ರಾಸ್ ಮಾಡಿದಾಗ 1:1 ರೇಷಿಯೋದಲ್ಲಿ ಯೆಲ್ಲೋ ಆ್ಯಂಡ್ ಡಾರ್ಕ್ ಗ್ರೇ ಆಫ್ ಸ್ಪ್ರಿಂಗ್ಸ್ ಬರುತ್ತೆ. ಒಂದು ಡಾರ್ಕ್ ಕಲರ್ ಬರುತ್ತೆ, ಒಂದು ಯೆಲ್ಲೋ ಇಷ್ಟು ಬರುತ್ತೆ. ದಿಸ್ ಇಂಡಿಕೇಟೆಡ್ ದಟ್ ಯೆಲ್ಲೋ ಮ್ಯೂಟೇಷನ್ ಇಸ್ ಡಾಮಿನೆಂಟ್. ಇದೇನು ಇಂಡಿಕೇಟ್ ಮಾಡುತ್ತೆ ಅಂತ ಹೇಳಿದ್ರೆ, ಯೆಲ್ಲೋ ಮ್ಯೂಟೆಂಟ್ ಐತಲ್ಲ ಇದು ಡಾಮಿನೆಂಟ್ ಆಗೈತೆ. ಆ್ಯಂಡ್ ಆಲ್ ದ ಪೇರೆಂಟಲ್ ಯೆಲ್ಲೋ ಮೈಸ್ ವೇರ್ ಹೆಟಿರೋಸೈಗಸ್ ಫಾರ್ ದ ಮ್ಯೂಟೆಂಟ್ ಅಲೀಲ್. ಓಕೆನಾ? ಸೊ ಇದೆಲ್ಲೋ ಏನಿರುತ್ತೆ, ಇದು ಬಂದಿರುತ್ತಲ್ಲ ಅದೆಲ್ಲನೂ ಕೂಡ ಹೆಟೆರೋಸೈಗಸ್ ಆಗಿರುತ್ತೆ. ಐ ಹ್ಯಾವ್ ಟೋಲ್ಡ್ ಯು ವಾಟ್ ಈಸ್ ಹೋಮೋಸೈಗಸ್, ಹೆಟೆರೋಸೈಗಸ್ ಆ್ಯಂಡ್ ಆಲ್. ದೆನ್ ಬೈ ಮೇಟಿಂಗ್ 2 ಯೆಲ್ಲೋ ಮೈಸ್, ಇಲ್ಲಿ 2 ಯೆಲ್ಲೋ ಮೈಸನ್ನು ಮೇಟ್ ಮಾಡಿದಾಗ, ಸೊ ಫಸ್ಟ್ ಏನು ಮಾಡ್ತೀರಾ, ಒಂದು ಮ್ಯೂಟೆಂಟ್ ಯೆಲ್ಲೋ ಮೈಸು ಮತ್ತು ಒಂದು ಹೋಮೋಸೈಗಸ್ ವೈಲ್ಡ್ ಟೈಪನ್ನು ಕ್ರಾಸ್ ಮಾಡ್ತೀರಾ. ದೆನ್ ನೆಕ್ಸ್ಟ್ ಟೈಮ್ ವಾಟ್ ಯು ವಿಲ್ ಡೂ ಇಸ್ ಯು ವಿಲ್ ಮ್ಯೂಟೇಟ್ 2 yellow mice
ದೆನ್ ಕ್ಯೂ ನಾಟ್ ಎಕ್ಸ್ಪೆಕ್ಟೆಡ್ ಟು ಅಬ್ಸರ್ವ್ 1:2:1 ಈ ಥರ ಬರಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತಾರೆ ಮೆಂಡೆಲಿಯನ್ ರೇಷಿಯೋ ಪ್ರಕಾರ. ಮೆಂಡೆಲಿಯನ್ ರೇಷಿಯೋ ಆಫ್ ಹೋಮೋಸೈಗಸ್ ಅಗೌಟಿ ಟು ಹೆಟಿರೋಸೈಗಸ್ ಎಲ್ಲೋ ಟು ಹೋಮೋಸೈಗಸ್ ಎಲ್ಲೋ ಈ ಥರ ಬರಬೇಕು. 1:2:1 ರೇಷಿಯೋ. 1 ರೇಷಿಯೋ ಹೋಮೋಸೈಗಸ್ ಅಗೌಟಿ ಬರಬೇಕು, ಇನ್ನೊಂದು ಹೆಟಿರೋಸೈಗಸ್ ಎಲ್ಲೋ ಬರಬೇಕಿತ್ತು, ನೆಕ್ಸ್ಟ್ ಇಸ್ ಹೋಮೋಸೈಗಸ್ ಎಲ್ಲೋ. 1:2:1 ರೇಷಿಯೋದಲ್ಲಿ ಬರಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತಾರೆ. ಬಟ್ ಈ ಎಕ್ಸ್ಪೆಕ್ಟೇಷನ್ಗೆ ತಪ್ಪದಂಗೆ ಸೊ ಹಿ ಆಲ್ವೇಸ್ ಅಬ್ಸರ್ವ್ಡ್ 1:2 ರೇಷಿಯೋ ಆಫ್ ಅಗೌಟಿ ಟು ಎಲ್ಲೋ. ಆದರೆ ಅವ್ರು ಎಷ್ಟೇ ಸರಿ ಇನ್ಹೆರಿಟೆನ್ಸ್ ಮಾಡಿ ಕ್ರಾಸ್ ಮಾಡಿ ನೋಡಿದಾಗಲ ಎಲ್ಲ ಸರಿನೂ ಕೂಡ 1:2 ರೇಷಿಯೋದಲ್ಲಿ 1 ಅಗೌಟಿ 2 ಬಂದು ಎಲ್ಲೋ ಮೈಸ್ ಬರುತ್ತೆ. ಓಕೆನಾ. ದೆನ್ ಹಿ ವಾಸ್ ಅನೇಬಲ್ ಟು ಪ್ರೊಡ್ಯೂಸ್ ಎನಿ ಮೈಸ್ ದಟ್ ವೇರ್ ಹೋಮೋಸೈಗಸ್ ಫಾರ್ ದ ಎಲ್ಲೋ ಅಗೌಟಿ ಅಲೀಲ್. ಸೊ ಇವ್ರಿಗೆ ಹೋಮೋಸೈಗಸ್ ಎಲ್ಲೋ ಅಗೌಟಿ ಅಲೀಲ್ ಬರೋದೇ ಇಲ್ಲ, ಯಾವತ್ತೂ ಕೂಡ ಇದು ಹೆಟಿರೋಸೈಗಸ್ ಕಂಡೀಷನಲ್ಲೇ ಬರುತ್ತೆ. ಓಕೆ. ದೆನ್ it was until 1910 ತನಕ W.E. Castell and C.C. Little, these are the two scientists who confirmed the work of the Kionut. ಓಕೆ. ಕ್ಯೋನಟ್ ಏನು ಮಾಡ್ತಾರೆ, ಫಸ್ಟು ಎಲ್ಲೋ ಮೈಸ್ನ ಜೊತೆಗೆ ಹೋಮೋಸೈಗಸ್ ವೈಲ್ಡ್ ಟೈಪನ್ನು ಕ್ರಾಸ್ ಮಾಡ್ತಾರೆ. ಅಲ್ಲಿ 1:1 ರೇಷಿಯೋದಲ್ಲಿ ಎಲ್ಲೋ ಆ್ಯಂಡ್ ಡಾರ್ಕ್ ಗ್ರೇ ಬರುತ್ತೆ. ಸೆಕೆಂಡ್ ಟೈಮ್ ಏನು ಮಾಡ್ತಾರೆ, ಎಲ್ಲೋ ಮ್ಯೂಟೆಂಟನ್ನ ತೊಗೊಂಡು ಕ್ರಾಸ್ ಮಾಡ್ತಾರೆ. ಓಕೆ. ಡಾಮಿನೆಂಟ್ ಆ್ಯಂಡ್ ಆಲ್ ಆರ್ ಪೇರೆಂಟಲ್ ಎಲ್ಲೋ ಮೈಸ್ ವೇರ್ ಹೆಟಿರೋಸೈಗೋಟ್ಸಲ್ಲಿ ಬರುತ್ತೆ ಅವ್ರಿಗೆ. ಸೊ ಸೆಕೆಂಡ್ ಟೈಮ್ ಏನು ಮಾಡ್ತಾರೆ, ಎಲ್ಲೋ ಮೈಸನ್ನ ಟೂ ಮೇಟಿಂಗ್ ಮಾಡ್ತಾರೆ. ಮೇಟಿಂಗ್ 2 ಎಲ್ಲೋ ಮೈಸ್, 2 ಎಲ್ಲೋ ಮೈಸನ್ನ ಇಂಟರ್ ಕ್ರಾಸ್ ಮಾಡಿದಾಗ 1:2 ರೇಷಿಯೋಲಿ ಅಗೌಟಿ ಮತ್ತು ಎಲ್ಲೋ ಬರುತ್ತೆ. ಅವ್ರು ಎಷ್ಟೇ ಸರಿ ಮಾಡಿದ್ರು ಕೂಡ ಹೀಗೆ ಬರುತ್ತೆ. ಅವ್ರಿಗೆ ಹೋಮೋಸೈಗಸ್ ಎಲ್ಲೋ ಬರೋದಿಲ್ಲ. ಓಕೆ. ಫಾರ್ ಎಲ್ಲೋ ಬಟ್ ಹೆಟಿರೋಸೈಗಸ್ಸೇ ಬರುತ್ತೆ ಅವ್ರಿಗೆ. ಓಕೆ. ದೆನ್ ಈ ವರ್ಕ್ನ ಮತ್ತೆ ಇನ್ನೊಂದ್ಸರಿ 1910 ಸ್ಟಡಿ ಮಾಡ್ತಾರೆ. ದೆನ್ ದೇ ಫರ್ದರ್ ಡೆಮಾನ್ಸ್ಟ್ರೇಟೆಡ್ ದಟ್ 1/4 ಆಫ್ ದ ಆಫ್ ಸ್ಪ್ರಿಂಗ್ಸ್ ವೆರ್ ಡೈಯಿಂಗ್ ಡ್ಯೂರಿಂಗ್ ಎಂಬ್ರಿಯಾನಿಕ್ ಡೆವಲಪ್ಮೆಂಟ್. ಆಮೇಲೆ ಏನು ನೋಡ್ತಾರೆ ಅಂದರೆ 1/4 ಇವಾಗ 4 ಇರುತ್ತೆ ಅಂತ ಅಂದ್ಕೊಳ್ಳಿ, 4 ಆಫ್ ಸ್ಪ್ರಿಂಗ್ಸಲ್ಲಿ 1/4. ಓಕೆ. ಸೊ 1/4 ಅದರಲ್ಲಿ 1 ಆಫ್ ಸ್ಪ್ರಿಂಗು ಇಟ್ ಈಸ್ ಡೈಯಿಂಗ್ ಅಂತ ಅಬ್ಸರ್ವ್ ಮಾಡ್ತಾರೆ. ಪ್ರತಿಯೊಂದು ಕ್ರಾಸಲ್ಲೂ ಕೂಡ ಇವಾಗ ಆ ಥರ 1/4 ಆಫ್ ದ ಆಫ್ ಸ್ಪ್ರಿಂಗ್ ಇಸ್ ಡೈಯಿಂಗ್. ಯಾವಾಗ ಬಿಫೋರ್ ಎಂಬ್ರಿಯಾನಿಕ್ ಸ್ಟೇಜಸಲ್ಲೇ ಡೈ ಆಗ್ತೈತೆ ಅಂತ ತಿಳ್ಕೊತಾರೆ. ಆವಾಗ ಏನು ಹೇಳ್ತಾರೆ ಅಂದರೆ ದಿಸ್ ವಾಸ್ ದ ಫಸ್ಟ್ ಡಾಕ್ಯುಮೆಂಟೆಡ್ ಎಕ್ಸಾಂಪಲ್ ಆಫ್ ರಿಸೆಸಿವ್ ಲೀಥಲ್ ದಿ. ಓಕೆ. ಸೊ ಏನಂತ ಹೇಳಿದ್ರೆ, ಸೊ ದಿಸ್ ಇಸ್ ವಾಟ್ ಇಸ್ ಹೋಮೋಸೈಗಸಲ್ಲಿ ಬಂದ್ಬಿಟ್ರೆ ಎಲ್ಲೋ ಫಾರ್ಮು ಅದು ಡೆತ್ ಆಗುತ್ತೆ. ಎಲ್ಲ ಆಗ್ತೈತೆ ಡೆತ್ತು, ಎಂಬ್ರಿಯಾನಿಕ್ ಡೆವಲಪ್ಮೆಂಟಲ್ಲೇ ಆಗ್ತೈತೆ, ಬಿಫೋರ್ ಬರ್ತೆ ಆಗ್ತೈತೆ ಅಂತ ಇವರು ಹೇಳ್ತಾರೆ. ಸೊ ದಿಸ್ ಈಸ್ ದ ಫಸ್ಟ್ ಡಾಕ್ಯುಮೆಂಟೆಡ್ ರಿಪೋರ್ಟ್ ಆಫ್ ರಿಸೆಸಿವ್ ಲೀಥಲ್ ಅಲೀಲ್. ಓಕೆ. ರಿಸೆಸಿವ್ ಫಾರ್ಮಲ್ಲಿ ಲೀಥಲ್ ಅಲೀಲ್ಗೆ ಇದೊಂದು ಎಕ್ಸಾಂಪಲ್ ಆಗೈತೆ. ಹಿಯರ್ ಯು ಕ್ಯಾನ್ ಸಿ ದ ಪನ್ನೆಟ್ ಸ್ಕ್ವೇರ್ ಫಾರ್ ಅಗೌಟಿ ಜೀನ್ ಇನ್ ಮೈಸ್ ಡೆಮಾನ್ಸ್ಟ್ರೇಟಿಂಗ್ ಅ ಲೀಥಲ್ ರಿಸೆಸಿವ್ ಅಲೀಲ್. ಹಿಯರ್ ಅಗೌಟಿ ಕೋಟ್ ಡಾರ್ಕ್ ಕಲರ್ ಬಂದು ಇಲ್ಲಿ ಡಾಮಿನೆಂಟ್ ಹೋಮೋಸೈಗಸ್ ಕಂಡೀಷನು, ಆಮೇಲೆ ಎಲ್ಲೋ ಕೋಟಿಗೆ ಹೆಟಿರೋಸೈಗಸ್ ಕಂಡೀಷನಲ್ಲಿ ಎಲ್ಲೋ ಬರುತ್ತೆ. ಇಲ್ಲಿ ದಿಸ್ ಇಸ್ ದ Y is the gene here, and again same thing in the heterozygous it will be like this. But ಅದೇ ನಿಮಗೆ ಹೋಮೋಸೈಗಸ್ ಬಂದ್ಬಿಟ್ಟಾಗ ಇದು ಡೆತ್ ಆಗುತ್ತೆ, ಇಟ್ ವಿಲ್ ಡೈ. ಸೊ ದಿಸ್ ಇಸ್ ವಾಟ್ ದೇ ಆರ್ ಅಬ್ಸರ್ವಿಂಗ್ ದಟ್ 1/4 ಆಫ್ ದ ಇಂಡಿವಿಜುವಲ್ಸ್ ಆರ್ ಡೈಯಿಂಗ್ ಅಂತ. ದಿಸ್ ಈಸ್ ಆನ್ ಎಕ್ಸಾಂಪಲ್ ಫಾರ್ ರಿಸೆಸಿವ್ ಲೀಥಲ್ ಅಲೀಲ್. 2 ರಿಸೆಸಿವ್ ಅಲೀಲ್ಸು ಬರುತ್ತೆ, ಹೋಮೋಸೈಗಸ್ ಕಂಡೀಷನಲ್ಲಿ ಬಂದಾಗ ಡೆತ್ ಆಗುತ್ತೆ. ಅದೇ ಹೆಟಿರೋಸೈಗಸ್ ಕಂಡೀಷನಲ್ಲಿದ್ದಾಗ ಎಲ್ಲೋ ಕೋಟ್ ಬರುತ್ತೆ, ಡಾಮಿನೆಂಟ್ ಹೋಮೋಸೈಗಸ್ ಇದ್ದಾಗ ಬ್ಲ್ಯಾಕ್ ಕೋಟ್ ಬರುತ್ತೆ. ಓಕೆ. ದಿಸ್ ಇಸ್ ಅನ್ ಎಕ್ಸಾಂಪಲ್. Then types of lethal alleles, recessive, dominant and conditional anta. There are 3 types. Recessive ಗೆ example already ಒಂದು ಮೈಸಲ್ಲಿ ಕೊಟ್ಟಿದ್ದೀನಿ. There is another example in case of humans, that is cystic fibrosis. What is recessive lethals or recessive lethal genes? It is a pair of identical alleles that are both present in an organism that ultimately results in death. 2 ಅಲೀಲ್ಸು ಕೂಡ ಇರುತ್ತೆ. ಓಕೆ. ಆ್ಯಂಡ್ ದಟ್ ವಿಲ್ ರಿಸಲ್ಟ್ ಇನ್ ಡೆತ್ ಆಫ್ ದ ಆರ್ಗ್ಯಾನಿಸಮ್. ದಿಸ್ ಇಸ್ ರೆಫರ್ ಟು ಆಸ್ ರಿಸೆಸಿವ್ ಲೀಥಲ್. 2 ಇರುತ್ತೆ, 2 ಡೆತ್ನ ಕಾಸ್ ಮಾಡುತ್ತೆ. ದೋ ರಿಸೆಸಿವ್ ಲೀಥಲ್ಸ್ ಮೇ ಕೋಡ್ ಫಾರ್ ಡಾಮಿನೆಂಟ್ ಆರ್ ರಿಸೆಸಿವ್ ಟ್ರೇಟ್ಸ್, ದೇ ಆರ್ ಓನ್ಲಿ ಫೇಟಲ್ ಇನ್ ದ ಹೋಮೋಸೈಗಸ್ ಕಂಡೀಷನ್. ಓಕೆನಾ. ಹೋಮೋಸೈಗಸ್ ಕಂಡೀಷನಲ್ಲಿ ಬಂದಾಗ ಇಲ್ಲಿ ಏನಾಗುತ್ತೆ, ಫೇಟಲ್ ಆಗುತ್ತೆ. ಇದೇ ನಾನು ನಿಮಗೆ ಎಕ್ಸಾಂಪಲ್ ಇಲ್ಲಿ ತೋರಿಸಿದ್ದು. ಇಲ್ಲಿ ನೋಡಿ, 2 ಹೋಮೋಸೈಗಸ್ ರಿಸೆಸಿವ್ ಫಾರ್ಮಲ್ಲಿ 2 ರಿಸೆಸಿವ್ ಫಾರ್ಮಲ್ಲಿ ಬಂದಾಗ ಇಲ್ಲಿ ಡೆತ್ ಆಗುತ್ತೆ. Okay. Example, humans are cystic fibrosis. Cystic fibrosis is a disease which will affect your respiratory tract and digestive tract. Okay. Mucus secrete ಮಾಡುವಂಥದ್ದು, digestive gland secrete ಮಾಡುವಂಥ ಟ್ರ್ಯಾಕ್ಟ್ ಸೆಲ್ಸ್ ಟಿಶ್ಯೂಸ್ ಏನಿರುತ್ತೆ ಅದನ್ನು ಡ್ಯಾಮೇಜ್ ಮಾಡುತ್ತೆ. ದಿಸ್ ಇಸ್ ಕಾಲ್ಡ್ ಅ ಸಿಸ್ಟಿಕ್ ಫೈಬ್ರೋಸಿಸ್. ಟಿಶ್ಯೂಸನ್ನ ಎಲ್ಲ ಹಾರ್ಡ್ ಟಿಶ್ಯೂಸ್ ಆಗಿ ಕನ್ವರ್ಟ್ ಮಾಡುತ್ತೆ. Next is dominant lethals. What are dominant lethals? Alleles that need only
be present in one copy in an organism to be fatal are referred to as dominant lethal. ಓಕೆ, ಒಂದೇ ಒಂದು ಕಾಪಿ ಇದ್ದರೆ ಸಾಕು, ಅದು ಡೆತ್ ಕಾಸ್ ಮಾಡುತ್ತೆ. ಅಲ್ಲಿ ಎರಡೂ ಇರಬೇಕು ನಿಮಗೆ. ಓಕೆ, ಎರಡು ಅಲ್ಲಿ ಇರಬೇಕು, ಎರಡು ಜೀನು ಕೂಡ ಇರಬೇಕು. ಆದರೆ ಇಲ್ಲಿ ದಟ್ ನೀಡ್ ಟು ಬಿ ಪ್ರೆಸೆಂಟ್ ಇನ್ ಒನ್ ಕಾಪಿ, ಒಂದೇ ಒಂದು ಕಾಪಿಯಲ್ಲಿ ಇದ್ದರೆ ಸಾಕು ಡೆತ್ತನ್ನು ಕಾಸ್ ಮಾಡುತ್ತೆ. ಇಂಥ ಒಂದು ಇದನ್ನು ಜೀನ್ಸ್ನ ಡಾಮಿನೆಂಟ್ ಅಲೀಲ್ಸ್ ಅಂತ ಹೇಳ್ತೀವಿ. ದೆನ್ ದೀಸ್ ಅಲೀಲ್ಸ್ ಆರ್ ನಾಟ್ ಕಾಮನ್ಲಿ ಫೌಂಡ್ ಇನ್ ಪಾಪ್ಯುಲೇಷನ್ಸ್. ಇದು ಕಾಮನ್ ಆಗಿ ಇರೋದಿಲ್ಲ. ದೇ ಯೂಶ್ವಲಿ ರಿಸಲ್ಟ್ ಇನ್ ಡೆತ್ ಆಫ್ ಆನ್ ಆರ್ಗನಿಸಮ್ ಬಿಫೋರ್ ಇಟ್ ಕ್ಯಾನ್ ಟ್ರಾನ್ಸ್ಮಿಟ್ ಇಟ್ಸ್ ಲೀಥಲ್ ಅಲೀಲ್ ಆನ್ ಟು ಇಟ್ಸ್ ಆಫ್ ಸ್ಪ್ರಿಂಗ್. ಇವಾಗ ಪೇರೆಂಟ್ಸಿಗೆ ಇರುತ್ತೆ ಅಂತ ಅಂದ್ಕೊಳ್ಳಿ, ಆಫ್ ಸ್ಪ್ರಿಂಗ್ಗೆ ಟ್ರಾನ್ಸ್ಫರ್ ಮಾಡೋಕ್ಕಿಂತ ಮುಂಚೆನೇ ಇದು ಆರ್ಗನಿಸಮ್ ಡೆತ್ತನ್ನು ಕಾಸ್ ಮಾಡುತ್ತೆ. ಆ್ಯನ್ ಎಕ್ಸಾಂಪಲ್ ಇನ್ ಹ್ಯೂಮನ್ಸ್ ಇಸ್ ಡಾಮಿನೆಂಟ್ ಲೀಥಲ್ ಅಲೀಲ್ ಇಸ್ ಹಂಟಿಂಗ್ಟನ್ಸ್ ಡಿಸೀಸ್ ಅಂತ. ಇಟ್ ಈಸ್ ಅ ರೇರ್ ನ್ಯೂರೋ ಡಿಜನರೇಟಿವ್ ಡಿಸಾರ್ಡರ್ ದಟ್ ಅಲ್ಟಿಮೇಟ್ಲಿ ರಿಸಲ್ಟ್ಸ್ ಇನ್ ಡೆತ್. ಸೊ ಉಳಿಯೋದೇ ಇಲ್ಲ, ಬಂದಾಗ ಏನಾಗುತ್ತೆ, ನರ್ವ್ಸ್ ಡ್ಯಾಮೇಜ್ ಆಗುತ್ತೆ. ಇಟ್ ವಿಲ್ ಲೀಡ್ಸ್ ಟು ಲಾಸ್ ಆಫ್ ಮೆಮೊರಿ. ಬ್ರೈನ್ನಲ್ಲಿ ಇರುವಂಥ ಎಲ್ಲ ನ್ಯೂರಾನ್ಸು, ನರ್ವ್ ಸೆಲ್ಸು ಡ್ಯಾಮೇಜ್ ಆಗುತ್ತೆ. ಓಕೆ, ದಿಸ್ ಲೀಡ್ಸ್ ಟು ಡೆತ್. Next is conditional lethals. So these are the alleles that will only be fatal in response to some environmental factor are referred to as conditional lethal. ಇದನ್ನು ನಾವು conditional lethal ಅಂತ ಕರಿತೀವಿ. So one example of a conditional lethal is favism. ಇದಕ್ಕೆ alleles that will not be fatal in response to some environmental factors. So ಯಾವುದೇ environmental factors ಮೇಲೆ ಇದು ಡಿಪೆಂಡ್ ಆಗಿರೋದಿಲ್ಲ. ಓಕೆ, ಓನ್ಲಿ ಬಿ ಫೇಟಲ್ ಡಿಪೆಂಡ್ ಆಗಿರುತ್ತೆ. ಇಟ್ ವಿಲ್ ಓನ್ಲಿ ಬಿ ಫೇಟಲ್ ಇನ್ ರೆಸ್ಪಾನ್ಸ್ ಟು ಸಮ್. ಹಾಗೆ ಇದ್ದರೆ ಡಾಮಿನೆಂಟ್ ಕಂಡೀಷನಲ್ಲಿ ಇರಲಿ, ರಿಸೆಸಿವ್ ಕಂಡೀಷನಲ್ಲಿ, ಹೋಮೋಸೈಗಸ್ ಕಂಡೀಷನಲ್ಲಿ ಇರ್ಬೋದು ಅಥವಾ ಹೆಟೆರೋಸೈಗಸ್ ಕಂಡೀಷನಲ್ಲಿ ಇರ್ಬೋದು. ಇದು ಎಲ್ಲಿ ತನಕ ಇದಾಗೋದಿಲ್ಲ ಅಂದರೆ, ಸೊ ಟಿಲ್ ವೆನ್ ಇಟ್ ಈಸ್ ನಾಟ್ ಎಫೆಕ್ಟೆಡ್ ಬೈ ದ ಎನ್ವಿರಾನ್ಮೆಂಟಲ್ ಫ್ಯಾಕ್ಟರ್ಸ್. ಮೇ ಬಿ ದ ಟೆಂಪ್ರೇಚರ್, ಮೇ ಬಿ ದ ಹ್ಯುಮಿಡಿಟಿ. ಸೊ ಈ ಥರ ಟೆಂಪ್ರೇಚರ್ ಸನ್ಲೈಟ್ ಮೇಲೆ ಡಿಪೆಂಡ್ ಆಗದೇ ಇರುತ್ತಲ್ಲ, ಅಲ್ಲಿ ತನಕ ಇದು ಏನು ಪ್ರಾಬ್ಲಮ್ ಆಗೋದಿಲ್ಲ. ಸಪೋಸ್ ಇಟ್ ಈಸ್ ಅಟ್ಯಾಕ್ಡ್ ಬೈ ದ ಎನ್ವಿರಾನ್ಮೆಂಟಲ್ ಫ್ಯಾಕ್ಟರ್ ದಟ್ ವಿಲ್ ಲೀಡ್ ಟು ಕಂಡೀಷನಲ್ ಡೆತ್. ಓಕೆ, ಅದನ್ನು ಕಂಡೀಷನಲ್ ಲೀಥಲ್ಸ್ ಅಂತ ಹೇಳ್ತೀವಿ. ಫೇವಿಸಮ್ ಈಸ್ ಅ ಡಿಸೀಸ್. ಏನು ಫೇವಿಸಮ್ ಅಂತ ಹೇಳಿದರೆ, ಸೊ ಎ ಸೆಕ್ಸ್ ಲಿಂಕ್ಡ್ ಇನ್ಹೆರಿಟೆಡ್ ಕಂಡೀಷನ್ ದಟ್ ಕಾಸಸ್ ದ ಕ್ಯಾರಿಯರ್ ಟು ಡೆವಲಪ್ ಹಿಮೋಲಿಟಿಕ್ ಅನೀಮಿಯಾ ವೆನ್ ದೇ ಈಟ್ ಫೇವಾ ಬೀನ್ಸ್. ಸೊ ಇದು ಕ್ಯಾರಿಯರ್ ಆಗಿರ್ತಾರೆ, ಡಿಸೀಸ್ ಇರೋದಿಲ್ಲ. ಸೆಕ್ಸ್ ಲಿಂಕ್ಡ್ ಇನ್ಹೆರಿಟೆನ್ಸ್ ಆಲ್ರೆಡಿ ಹೇಳಿದ್ದೀನಿ. ಸೊ ಕ್ಯಾರಿಯರು ಈ ಫೇವಾ ಬೀನ್ಸ್ ಅಂತ, ಇಟ್ ಇಸ್ ಅ ಟೈಪ್ ಆಫ್ ಅ ಬೀನ್. ಅದನ್ನು ತಿಂದರೆ ಅವರಿಗೆ ಹಿಮೋಲಿಟಿಕ್ ಅನಿಮಿಯಾ ಆಗುತ್ತೆ. ಸೊ ವಾಟ್ ಈಸ್ ಹಿಮೋಲಿಟಿಕ್ ಅನಿಮಿಯಾ? ಅನಿಮಿಯಾ ಈಸ್ ಲೆಸ್ ನಂಬರ್ ಆಫ್ ದ HB ಪರ್ಸೆಂಟೇಜ್. RBC ಸೆಲ್ಸು ನಾರ್ಮಲ್ ಕೌಂಟ್ಗಿಂತ ಕಡಿಮೆ ಬಂದಾಗ ಅದನ್ನು ಅನಿಮಿಯಾ ಅಂತ ಹೇಳ್ತೀವಿ. ಹಿಮೋಲೈಸಿಸ್ ಮೀನ್ಸ್ ಡೆತ್ ಆಫ್ ದ RBCs, ಡಿಸ್ಟ್ರಕ್ಷನ್ ಆಫ್ ದ ರೆಡ್ ಬ್ಲಡ್ ಸೆಲ್ಸ್. ನಾರ್ಮಲ್ ಕೌಂಟ್ಗಿಂತ ಕಡಿಮೆ ಇರೋದು, ಆವಾಗ ಆಕ್ಸಿಜನ್ ಕ್ಯಾರಿಂಗ್ ಕೆಪಾಸಿಟಿ ಕಡಿಮೆ ಆಗುತ್ತೆ. ಅದನ್ನು ಎನಿಮಿಕ್ ಕಂಡೀಷನ್ ಅಂತ ಹೇಳ್ತೀವಿ. ಇದು ಯಾತಕ್ಕಾಗುತ್ತೆ? ಈ ಒಂದು ಬೀನ್ಸಿಂದ ಇದಾಗುತ್ತೆ. ಓಕೆ, ಇಫ್ ದೇ ಹ್ಯಾವ್ ದಟ್ ಬೀನ್ಸ್. ಸೊ ದಿಸ್ ಇಸ್ ಕಾಲ್ಡ್ ಆಸ್ ದ ಕಂಡೀಷನಲ್ ಲೀಥಲ್ಸ್. ಸೊ ಐ ವಿಲ್ ಟೆಲ್ ಯು ಒನ್ಸ್ ಅಗೇನ್, ಐ ಹ್ಯಾವ್ ಸ್ಟಾರ್ಟೆಡ್ ವಿತ್ ದ ಲೀಥಲ್ ಅಲೀಲ್ಸ್. ಅದರಲ್ಲಿ ಡೆಫಿನೇಷನ್ ಸ್ವಲ್ಪ ಹಿಸ್ಟ್ರಿ ಎಲ್ಲ ಹೇಳಿದ್ದೀನಿ. ದೇರ್ ಆರ್ 3 types: ರಿಸೆಸಿವ್, ಡಾಮಿನೆಂಟ್ ಆ್ಯಂಡ್ ಕಂಡೀಷನಲ್. This is why they are called as lethal alleles. They cause the death of the organism that carries them. They usually result of mutation in genes. Okay, ಅದರಲ್ಲಿ ಫಸ್ಟ್ ಟೈಮ್ ಇದನ್ನು ಲಿಯೋಸಿಯನ್ ಕ್ಯೋನಟ್ ಅನ್ನೋರು 1905 ಡಿಸ್ಕವರ್ ಮಾಡ್ತಾರೆ. ಸೊ ಇದಕ್ಕೆ ಫಿಸಿಕಲ್ ಪ್ರೂಫನ್ನ ಇವರು ಎಕ್ಸ್ಪೆರಿಮೆಂಟಲ್ ಪ್ರೂಫನ್ನು 1910 W.E. ಕ್ಯಾಸ್ಟಲ್ ಆ್ಯಂಡ್ C.C. ಲಿಟಲ್ ಎಕ್ಸಾಂಪಲ್ ಮೈಸ್ ಕೋಟ್ ಕಲರ್ನ ಸ್ಟಡಿ ಮಾಡಿ ಹೇಳ್ತಾರೆ. ಓಕೆ, ಆ್ಯಂಡ್ he said that it is recessive lethal allele. ಸೊ ರಿಸೆಸಿವ್ ಲೀಥಲ್ ಅಲೀಲ್ ಇಲ್ಲಿ ರಿಸೆಸಿವ್ ಫಾರ್ಮಲ್ಲಿ ಬಂದಾಗ ಡೆಡ್ ಆಗುತ್ತೆ. ರಿಸೆಸಿವ್ ಅಲೀಲ್ ಅಂತ ಹೇಳಿದರೆ ಎ ಪೇರ್ ಆಫ್ ಐಡೆಂಟಿಕಲ್ ಅಲೀಲ್ಸ್ ದಟ್ ಆರ್ ಬೋತ್ ಪ್ರೆಸೆಂಟ್ ಇನ್ ಆನ್ ಆರ್ಗನಿಸಮ್. ಎರಡೂ ಕೂಡ ಆರ್ಗನಿಸಮಲ್ಲಿ ಇರುತ್ತೆ, ಎರಡು ಇದ್ದಾಗ ಅಲ್ಲಿ ಡೆತ್ ಕಾಸ್ ಆಗುತ್ತೆ. ಸೊ ಅದೇ ಎಕ್ಸಾಂಪಲ್ ಸಿಸ್ಟಿಕ್ ಫೈಬ್ರೋಸಿಸ್ ಆ್ಯಂಡ್ ಕೋಟ್ ಕಲರ್ ಇನ್ ಕೇಸ್ ಆಫ್ rat or mice. Then dominant lethals ಬಂದಾಗ alleles that need only be present in only one copy. ಒಂದೇ ಒಂದು ಕಾಪಿಯಲ್ಲಿ ಇದ್ದರೆ ಸಾಕು ಡೆತ್ತನ್ನು ಕಾಸ್ ಮಾಡುತ್ತೆ. ಎಕ್ಸಾಂಪಲ್ ಹಂಟಿಂಗ್ಟನ್ಸ್ ಡಿಸೀಸ್. ಇದು ಜನ್ರೇಷನಿಂದ ಜನ್ರೇಷನ್ ಪಾಸ್ ಆಗೋಕ್ಕೆ ಚಾನ್ಸೇ ಇಲ್ಲ. ಒಂದು ಸರಿ ಬಂತಂದರೆ ದ ಪರ್ಸನ್ ವಿಲ್ ಡೈ. Then conditional lethal, it is alleles that will not be fatal in response to some environmental factors. ಇದು ಏನಂದರೆ ಎನ್ವಿರಾನ್ಮೆಂಟಲ್ ಫ್ಯಾಕ್ಟರ್ಸಿಂದ ಎಫೆಕ್ಟ್ ಆದರೆ ಮಾತ್ರ ಡೆತ್ತನ್ನು ಕಾಸ್ ಮಾಡುತ್ತೆ. ಎಫೆಕ್ಟ್ ಆಗಲಿಲ್ಲ ಅಂದರೆ ಅದೇನೂ ಡೇಂಜರ್ ಇಲ್ಲ. ಓಕೆ, ಇಟ್ ವಿಲ್ ಬಿ ದೇರ್ ಇನ್ ದ ನಾರ್ಮಲ್ ಕಂಡೀಷನ್. ದಿಸ್ ಎಕ್ಸಾಂಪಲ್ ಫಾರ್ ದಿಸ್ ಇಸ್ ಹಿಮೋಲಿಟಿಕ್ ಅನಿಮಿಯಾ. ವಿತ್ ದಿಸ್ I will stop today's class. So thank you, students.